ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಅಂತ ಬರ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಗೆಜ್ಜಲಗೆರೆ ಗ್ರಾಮಕ್ಕೆ ಒಂದು ಇತಿಹಾಸ ಇರತಕ್ಕಂಥ ತಾಲೂಕು ಗ್ರಾಮ ಇದೆ ಅಂತಕ್ಕಂಥದ್ದು ನಾನು ಅರಿತುಕೊಂಡಿದ್ದೇನೆ. ಹಲವಾರು ಬಾರಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಗೆಜ್ಜಲಗೆರೆಯಲ್ಲಿ ನಾನು ಬಂದಿದ್ದ ಸಂದರ್ಭದಲ್ಲಿ ಅಷ್ಟ ಸಂದರ್ಭದಲ್ಲಿ ನಮ್ಮ ಹಿಂದೆ ಗೋಲಿಬಾರದಲ್ಲಿ ಇಬ್ಬರು ಮರಣ ಹೊಂದಂತ ರೈತರಿಗೆ ಗೌರವ ಸಲ್ಲಿಸಲಿಕ್ಕೆ ಕರ್ಕೊಂಡು ಹೋದ್ರು. ಅದಕ್ಕೆ ನಾನು ಹೇಳಿದ್ರೆ ಇದು ಹೋರಾಟ ಅಂತ ಅಂದ್ರೆ ಗೆಜ್ಜಲಗೆರೆ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಿಂತಕ್ಕಂಥ ಒಂದು ಗ್ರಾಮ ಇದೆ. ಇಂಥ ಗ್ರಾಮದ ಜೊತೆ ಸರ್ಕಾರಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾದಂತಹ ಜನಪ್ರತಿನಿಧಿಗಳು ನಿಮ್ಮ ಒಂದು ವಿರೋಧದ ನಡುವೆ ಈ ರೀತಿಯ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಈಗಲೂ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಏನೋ ಬಂದಿರಿ ಶಾಸಕರಾಗಿದ್ದೀರಿ, ಮುಂದೆ ನೀವು ಉಳಿಬೇಕು ಅನ್ನೋದಿದ್ರೆ ಈಗಲೂ ಕಾಲ ಮಿಂಚಿಲ್ಲ ಅನ್ನೋದನ್ನ ಈ ವೇದಿಕೆ ಮುಖಾಂತರ ನಮ್ಮ ಮಾಧ್ಯಮ ಸ್ನೇಹಿತರಿಂದ ಹೇಳ್ತಾ ಇದ್ದೀನಿ. ಒಬ್ಬ ಜನಪ್ರತಿನಿಧಿ ಕೆಲಸ ಮಾಡಬೇಕಾದ್ರೆ ಮತ ಕೊಟ್ಟಂತ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಕೆಲಸ ಮಾಡಬೇಕು. ಮತ ಕೊಟ್ಟಂತ ಮತದಾರರೇನಿದ್ದಾರೆ ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ರೀತಿಯ ತೀರ್ಮಾನಗಳನ್ನು ಮಾಡಿದ್ರೆ ಅಂಥ ವ್ಯಕ್ತಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಯಾವುದೋ ನೈತಿಕತೆ ಇರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮತ ಕೊಟ್ಟಂತ ತಂದೆ ತಾಯಂದಿರೇನಿದ್ದಾರೆ ದೇವರು ಸಮಾನ ಅಂತಕ್ಕಂಥದ್ದನ್ನ ಮೊದಲು ಹೃದಯದಲ್ಲಿ ಆ ಭಾವನೆಯನ್ನು ಇಟ್ಕೋಬೇಕಾಗ್ತದೆ ಜನಪ್ರತಿನಿಧಿ ಆಗ್ತಕ್ಕಂಥ. ಈಗಾಗಲೇ ಅಕ್ಕ ಅವರೇನು ಹೇಳಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಹಿರಿಯರು, ಯುವಕರು, ನನ್ನ ರೈತ ಬಾಂಧವರು, ತಾಯಂದಿರು ಕೂತಿದ್ದೀರಿ. ನಿಮ್ಮ ಈ ಒಂದು ಹೋರಾಟ 69 ದಿವಸ ಏನಿದೆ, 69ನೇ ದಿವಸ ನಾನು ನಿಮ್ಮ ಜೊತೆ ಇವತ್ತೇನು ಬಂದಿದ್ದೇನೆ. ನಮ್ಮ ಜೊತೆ ತಮ್ಮಣ್ಣ ಅವರು, ವಿವೇಕ್ ಅವರು, ನಮ್ಮ ರಾಜಣ್ಣ ಅವರು, ಈಗ ನಮ್ಮ ರಮೇಶ್ ಅವರೆಲ್ಲ ಏನು ಬಂದಿದ್ದಾರೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ನಿಮ್ಮ ಧ್ವನಿ ಇವತ್ತೇನು ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ವ್ಯಾಪ್ತಿಗೆ ಸೇರಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ಪಂಚಾಯತಿ ನಮ್ಮ ಪಂಚಾಯತಿಯಾಗಿ ಉಳಿಬೇಕು ಅನ್ನೋದು ನಿಮ್ಮ ಹೋರಾಟ ಏನಿದೆ, ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ ನಮಗೆ. ಒಂದು ಮತ್ತು ನಮ್ಮ ಪಕ್ಷ ಅಂತ ಹೇಳಲ್ಲ, ನಮ್ಮ ಜವಾಬ್ದಾರಿ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು. ಅದರಿಂದ ಇವತ್ತು ನಿಮ್ಮ ಜೊತೆಯಲ್ಲಿ ನಾವು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ನಿಮ್ಮ ಈ ಒಂದು ದೃಢವಾದಂಥ ನಿಲುವನ್ನೇನಿಟ್ಟಿದ್ದೀರಿ. ನಮ್ಮ ಪಂಚಾಯತಿಯ ಮಟ್ಟದಲ್ಲೇ ಇದ್ದರೆ ನಮ್ಮ ಗ್ರಾಮವನ್ನು ನಾವು ಎಲ್ಲ ರೀತಿಯಲ್ಲಿ ಸುಭದ್ರವಾಗಿ ಸ್ವಾಭಿಮಾನದಿಂದ ಕೆಲಸವನ್ನು ನಿರ್ವಹಣೆ ಮಾಡಿ ಬದುಕ್ತೀವಿ. ನಮ್ಗೆ ಇದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದೇನೆ ಹೇಳ್ತಾ ಇದ್ದೀರಿ. ಆ ವಿಷಯದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೇನೆ, ಈ ಒಂದು ಸರ್ಕಾರದ ನಿಲುವೇನಿದೆ ಇವತ್ತು ಈಗಾಗಲೇ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿಸ್ಬಿಟ್ಟಿದ್ದಾರೆ ಒತ್ತಾಯ ಹಾಕಿ. ನಾನು ಬೆಳಗ್ಗೆಯಲ್ಲಿ ಬರೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಮಾತನಾಡ್ತಕ್ಕಂಥ ನಮ್ಮ ಪಿ ಎ ಅವ್ರಿಗೆ ಹೇಳಿ ಅವರು ಕೆಲವು ವಿಷಯ ನನ್ನ ಮುಂದೆ ಇಟ್ಟಿದ್ದಾರೆ. ಏಕೆಂದರೆ 2 ಬಾರಿ ನಾನು ಸಭೆ ಮಾಡಿದೆ ಅಂತ ಹೇಳ್ತಾರೆ. ಮೊದಲು ಪಂಚಾಯಿತಿಯ ಅಧ್ಯಕ್ಷರೇನಿದ್ದಾರೆ ಅವರು ವಿರೋಧ ವ್ಯಕ್ತಪಡಿಸಿ ಲೆಟರ್ ಬರೆದರು. ಸರ್ಕಾರಕ್ಕೆ ಇವತ್ತು ಈ ಸಂದರ್ಭದಲ್ಲಿ ನಿಮ್ಮಗಳ ಸಮ್ಮುಖದಲ್ಲೇ ನಾನು ಎಚ್ಚರಿಕೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ, ಬೇಡ, ಎಚ್ಚರಿಕೆ ಬೇಡ. ಈಗಲೂ ಕಾಲ ಮಿಂಚಿಲ್ಲ. ಇಷ್ಟು ಜನರ ವಿರೋಧದ ನಡುವೆ ಇವತ್ತೇನಿಂತ ನಿರ್ಣಯ ಮಾಡಿದ್ದೀರಿ, ಈ ನಿರ್ಣಯವನ್ನು ಮತ್ತೆ ವಾಪಸ್ ಪಡೆದು ಇದನ್ನು ಪಂಚಾಯಿತಿ ಮಟ್ಟದಲ್ಲೇ ಇಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಈ ಸಭೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರದ ಗಮನಕ್ಕೂ ಸೆಳೀತೀನಿ. ಸರ್ಕಾರಕ್ಕೆ ಪತ್ರನೂ ಬರೆಯೋದಷ್ಟೇ ಅಲ್ಲ, ಸಂಬಂಧಪಟ್ಟಂಥ ನಾನು ಬೆಳಗ್ಗೆ ನಗರಾಭಿವೃದ್ಧಿ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಏನಿದ್ದಾರೆ ಅವ್ರಿಗೂ ಫೋನಲ್ಲಿ ಮಾತಾಡಿದೆ, ಇಲ್ಲಿ ಬರೋದಕ್ಕಿಂತ ಮುಂಚೆ ವಿಷಯ ತಿಳ್ಕೊಬೇಕು ಅಂತ ಹೇಳಿ. ಅವರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಸರ್, ಕೆಲವಂತ ಅಧಿಕಾರಿಗಳ ಮಟ್ಟದಲ್ಲಾಗಿದೆ ಅಂತೇಳಿ. ನಾನು ಅವ್ರಿಗೆ ಒಂದು ಮಾತು ಹೇಳಿದ್ದೇನೆ, ಒಂದು ಕೆಲಸ ಮಾಡಿ,
ನಿಮ್ಮ ಕೆಳಹಂತದ ಅಧಿಕಾರಿಗಳು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಬಾರಿ ಹಳ್ಳಿಗಳಿಗೆ ಕಳಿಸಿ ಅಲ್ಲಿಯ ವಾತಾವರಣ ಏನಿದೆ, ಅಲ್ಲಿ ಜನಾಭಿಪ್ರಾಯ ಏನಿದೆ, ಅದೆಲ್ಲವನ್ನು ಇನ್ನೊಂದು ಬಾರಿ ನೀವು ಪರಿಶೀಲಿಸಿ ಮಾಹಿತಿ ತಗೊಂಡು ಈ ಒಂದು ತೀರ್ಮಾನವನ್ನು ಹಿಂಪಡಿಬೇಕು, ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೆಳಹಂತದಲ್ಲಿರ್ತಕ್ಕಂಥ ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ಒಂದು ಮಾಹಿತಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಬೆಳಗ್ಗೆ ಬರೋದಕ್ಕಿಂತ ಮುಂಚೆ ಮಾತಾಡಿದ್ದೇನೆ. ನಾನಿಲ್ಲಿ ನಿಮ್ಮ ಮುಂದೆ ಈ ವಿಷಯಗಳನ್ನ ಹೇಳಿ ಬಹುಶಃ ಇದನ್ನು ಇಲ್ಲಿಗೆ ಮರೆತು ಮುಂದಕ್ಕೆ ಹೋಗಲ್ಲ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರುತ್ತೆ. ನನ್ನ ಮೇಲೆ ವಿಶ್ವಾಸ ಇಡಿ, ನನ್ನ ಮೇಲೆ ಒಂದು ನಂಬಿಕೆ ಇಡಿ. ಯಾವುದೇ ರೀತಿಯ ಹೋರಾಟಕ್ಕೆ ನಿಮ್ಮ ಜೊತೆ ನಾನು ನಿಲ್ತೇನೆ. ಯಾಕೆಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಾನೇನು ಪ್ರತಿ ಹಳ್ಳಿಗೆ ಬಂದು ಓಟ್ ಕೇಳಲಿಕ್ಕೆ ಬರಲಿಲ್ಲ. ಇಲ್ಲಿಯ ನಮ್ಮ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು ಯುವಕರು ಪಕ್ಷ ಭೇದ ಮರೆತು ಅವರು ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಎಲ್ಲರೂ ಸಹ ಕುಮಾರಣ್ಣ ಈ ಒಂದು ಜಿಲ್ಲೆನಲ್ಲಿ ಲೋಕಸಭೆಗೆ ಆಯ್ಕೆ ಆದರೆ ಏನೋ ಒಂದು ನಮ್ಮ ಜಿಲ್ಲೆ ಒಳ್ಳೇದಾಗುತ್ತೆ ಅಂತಕ್ಕಂಥ ಭಾವನೆಯಿಂದ ನೀವೆಲ್ಲ ಏನು ಆಶೀರ್ವಾದ ಮಾಡಿದಿರಿ, ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ನಂಬಿಕೆಯಿಂದ ನನಗೇನು ಆಶೀರ್ವಾದ ಮಾಡಿದ್ದೀರಿ, ಇಷ್ಟು ದಿನಗಳ ಕಾಲ ನಿಮ್ಮ ಹೋರಾಟ ಏನಿದೆ, ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಹೇಳ್ತೀನಿ, ನೀವು ತಾಳ್ಮೆಯಿಂದ ಇರಬೇಕಾಗ್ತದೆ. ಇಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು, ಜನಾಕ್ರೋಶಕ್ಕೆ ಒಳಗಾದಾಗ ಯಾವ ರಕ್ಷಣೆನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನೀವು ಏನಣ್ಣ ಅದೇ ಗೊತ್ತಲ್ಲ, ಅದೇ ಹೇಳಿದ್ದು. ನನ್ನ ತಲೆ ಮೇಲೆ ಒರೆಸ್ಬಿಟ್ಟಿದ್ರಿ ದೊಡ್ಡ ಋಣದ ಭಾರ ಒರೆಸಿದ್ರಣ್ಣ. ನಾನು ಬದುಕಿರೋವರೆಗೆ ಈ ಜಿಲ್ಲೆನ ಮರೆಯಲ್ಲ, ನಾನು ಸರ್ಕಾರಕ್ಕೆ ಏನು ನಿಮ್ಮೆಲ್ಲರ ಪರವಾಗಿ ಮೃದುವಾಗಿ ಮನವಿ ಮಾಡ್ತಾ ಇದ್ದೇನೆ. ನೀವು ಕೆಲವೇ ದಿನಗಳಲ್ಲಿ ಇದನ್ನು ವಾಪಸ್ ಪಡೆದು ಪಂಚಾಯಿತಿಯಾಗೆ ಉಳಿಸ್ತಕ್ಕಂಥ ತೀರ್ಮಾನ ನೀವು ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗೂ ಪತ್ರ ಬರೀತೀನಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಪತ್ರ ಬರೀತೀನಿ. ಒಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ, ನೀವು ಗೌರವಯುತವಾಗಿ ಜನಾಭಿಪ್ರಾಯಕ್ಕೆ ಮಣಿದೇ ಹೋದರೆ ಸರ್ಕಾರ ಬಹುಶಃ ಇಲ್ಲಿಂದ ಒಂದು ಪಾದಯಾತ್ರೆ ಒಂದು 50,000 ಜನ ಕರ್ಕೊಂಡು ಹೊರಡಬೇಕು ಈ ಒಂದು ರಸ್ತೆನಲ್ಲಿ ಅಂತ ಇದ್ದರೆ, ಯಾಕೆಂದರೆ ಮಂಡ್ಯ ಜಿಲ್ಲೆ ಜನ ಇದ್ದರೆ ಯಾರೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಿದೆ ನನಗೆ. ನೀವು ಪ್ರೀತಿಯಿಂದ ಹೆಗಲ ಮೇಲೆ ಕೂರಿಸ್ಕೊಂಡು ಕುಣಿಸ್ತೀರಿ, ಸ್ವಲ್ಪ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಒಂದು ಚೂರು ಅನುಮಾನ ಬಂದು ಏನಾದ್ರು ಸ್ವಲ್ಪ ಆಕ್ರೋಶಕ್ಕೆ ಒಳಗಾದರೆ ಏನು ತಲೆ ಮೇಲೆ ಕೂರಿಸ್ಕೊಂಡಿರ್ತೀರಿ, ನೆಲಕ್ಕಾಗಿ ತುಳಿತೀರಿ, ಗೊತ್ತು ನನಗೆ. ಅಂಥ ಸ್ವಾಭಿಮಾನ ಇರ್ತಕ್ಕಂಥ ಜನ ನೀವು, ಮುಗ್ಧ ಜನ ನೀವು. ನಾನು ನೋಡಿದಾಗೆ ಹಲವಾರು ಕಡೆ ಏನು ನೋಡಿದ್ದೀನಿ, ಭಾಳ ಮುಗ್ಧತೆ ಇದೆ ನಿಮ್ಮಲ್ಲಿ, ಪ್ರೀತಿಗೆ ತಲೆ ಬಾಗ್ತೀರಿ. ಆದರೆ ಏನಾದರೂ ಸ್ವಲ್ಪ ಅಚಾತುರ್ಯ ಆದರೆ ಅವ್ರು ಎಂಥವನೇ ಇರಲಿ, ಅವನ್ನ ಯಾವ ರೀತಿ ಸಂಪೂರ್ಣವಾಗಿ ಅವನ ಮೇಲೆ ಹತೋಟಿಗೆ ತಗೊಳ್ತಕ್ಕಂಥ ಜನ ಮಂಡ್ಯ ಜಿಲ್ಲೆ ಜನ. ಅದರಿಂದ ಇವತ್ತು ಯಾವುದೋ ಹಣ ಸಂಪಾದನೆ ಮಾಡಿದ್ದೀನಿ, ಹಣದಲ್ಲಿ ಏನು ಬೇಕಾದರೂ ಮಾಡ್ತೀನಿ ಅಂತ ಏನಾದರೂ ದುರಹಂಕಾರದಲ್ಲಿ ಹೋದರೆ ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಹಣ ಎಲ್ಲ ಸಂದರ್ಭದಲ್ಲೂ ಉಪಯೋಗ ಬರೋದಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು ಅವರು. ಅದರಿಂದ ನಾನೀಗ ಅವರ ಹಿಂದಿನ ಇದರದ್ದು ವೃತ್ತಾಂತ ಅವೆಲ್ಲ ಬೇಕಿಲ್ಲ ನಮಗೂ ಬೇಕಾಗಿರೋದು ಇವತ್ತು ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ನನ್ನ ಪಂಚಾಯಿತಿ ನಮ್ಗೆ ಉಳಿಬೇಕು. ನಮ್ಮ ಪಂಚಾಯಿತಿಯಿಂದಲೇ ಹಲವಾರು ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ. 2 ಬಾರಿ ಆಯ್ಕೆ ಮಾಡಿದ್ದೇವೆ ಜಿಲ್ಲಾ ಪಂಚಾಯಿತಿ ಸದಸ್ಯರು. 10 ಜನವೋ 11 ಜನವೋ ತಾಲೂಕ್ ಪಂಚಾಯತಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಮೆಂಬರ್ಗಳು. ಇದು ಒಂದೇ ಊರಿನಲ್ಲಿ ಪಂಚಾಯಿತಿಗೆ ಬಹುಶಃ 10 ಜನ ಮೆಂಬರ್ಸ್ ಇರ್ತಕ್ಕಂಥದ್ದು ಸಹ ನೀವೇನು ಹೇಳ್ತಾ ಇದ್ರಿ. ಇದರ ಹಿನ್ನೆಲೆಯಲ್ಲಿ ಇವತ್ತು ತಮ್ಮ ಒಂದು ಅಭಿವೃದ್ಧಿ ನಿಮ್ಮ ಹಳ್ಳಿಯಿಂದಲೇ, ನಿಮ್ಮ ಆಯ್ಕೆ ಮಾಡಿದಂಥ ಜನಪ್ರತಿನಿಧಿಗಳಿಂದಲೇ ಆಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಪ್ರಾಯ ಏನಿದೆ, ಅದಕ್ಕೆ ನಾನು ನಿಮಗೆ ಕೈ ಜೋಡಿಸಿ ನಿಮ್ಮ ಜೊತೆಯಲ್ಲಿದ್ದೇನೆ, ನಿಮಗೆ ಧ್ವನಿಯಾಗಿರ್ತೀನಿ. ನಾನು ಇದನ್ನು ಈ ಒಂದು ಸರ್ಕಾರದ ತೀರ್ಮಾನ ಏನಾಗಿದೆ ಇದನ್ನು ಹಿಂಪಡೆಯತಕ್ಕಂಥ ನಿಟ್ಟಿನಲ್ಲಿ ಪ್ರಥಮವಾಗಿ ನಾನು ಸರ್ಕಾರದ ಗಮನ ಸೆಳೀತೀನಿ ನಿಮ್ಮ ಪರವಾಗಿ. ಅದರಲ್ಲಿ ಅವರು ಏನಾದರೂ ದುರಹಂಕಾರದಿಂದ ಈ ಒತ್ತಡಗಳಿಗೆ ಮಣಿತಕ್ಕಂಥ ಕೆಲಸ ಮಾಡಿದ್ರೆ ಆಗ ನಿಮ್ಮ ಜೊತೆಯಲ್ಲಿ ಬೀದಿಗೆ ಇಳಿಯತಕ್ಕಂಥ ಒಂದು ಅನಿವಾರ್ಯತೆ ಬರೋದಾದರೆ, ಅನಿವಾರ್ಯತೆ ಈ ಸರ್ಕಾರ ತಂದರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಹೋರಾಟದಲ್ಲಿ
ನಾವು ನಿಮ್ಮ ಜೊತೆಯಲ್ಲಿ ಕೂರ್ತಕ್ಕಂಥ ಕೆಲಸಕ್ಕೆ ನನ್ನ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿದ್ದರೂ ಬಹುಶಃ ನನ್ನ ಒಂದು ಅರ್ಧ ಜವಾಬ್ದಾರಿ ನಿಖಿಲ್ ಕುಮಾರಸ್ವಾಮಿಗೆ ತಗೊಂಡು ಇಡೀ ರಾಜ್ಯದಲ್ಲಿ ಪಕ್ಷ ಏನು ಕಟ್ತಕ್ಕಂಥದ್ದು ಹೋರಾಟ ಮಾಡ್ತಿದ್ದಾನೆ. ನನ್ನ ಪರವಾಗಿ ಅವನನ್ನು ನಿಮ್ಮ ಜೊತೆಗೆ ಬಿಡ್ತೀನಿ. ನಿಮ್ಮ ಜೊತೆಯಲ್ಲಿ ಇವತ್ತು ಬೆಂಗಳೂರಿನವರೆಗೆ ಒಂದು ಪಾದಯಾತ್ರೆ ಆಗಬೇಕು. ಇವತ್ತು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಇದನ್ನು ಹಿಂಪಡೆಯತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವಿರುದ್ಧ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಹೋರಾಟಕ್ಕೆ ನಿಮ್ಮ ಜೊತೆಲಿದ್ದೇನೆ. ನಾನು ಸಾಧ್ಯವಾದ ಮಟ್ಟಿಗೆ ನಡಿಬೇಕಾದ ಅನಿವಾರ್ಯತೆ ಬಂದರೆ ನಾನು ನಿಮ್ಮ ಜೊತೆ ನಡೀಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದ ಇವತ್ತು ನೀವೇನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ, ಇವತ್ತಿನಿಂದ ಒಂದು ಹೊಸ ಬದಲಾವಣೆ ನಿಮ್ಮ ಹೋರಾಟಕ್ಕೆ ಜಯ ದೊರಕತಕ್ಕಂಥದ್ದಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ತಾನೆ, ನಿಮ್ಗೆ ಧ್ವನಿಯಾಗಿರ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ನನ್ನ ನಮಸ್ಕಾರ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.